ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಲಂಗ ಬ್ಲೌಸಿನ ಬಾಡಿ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ರಜಾ ಇದೆ, ಬೇಸಿಗೆ ರಜಾ. ಪ್ರತಿಯೊಂದನ್ನು ಸಹ ನಾನು ಟೈಲರಿಂಗು ಒಂದೊಂದು ವಿಡಿಯೋನ ಹಾಕ್ತೀನಿ. ನೋಡಿ, ಟೈಲರಿಂಗ್ ಕಲ್ತ್ಕೊಳ್ಳೋರು ಕಲ್ತ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ನಾನು ಹೇಳಿದ್ನಲ್ಲ, ಇದು ಲಂಗ ಬ್ಲೌಸಿನ ಬಾಡಿ ಅಥವಾ ಇದೇ ರೀತಿ ಪೆಟಿಕೋಟು ಸಹ ಹೊಲ್ಕೋಬಹುದು. ಪೆಟಿಕೋಟ್ ಹೊಲಿಯೋದನ್ನು ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರೆ ಅದನ್ನು ಸಹ ಹೇಳ್ಕೊಡ್ತೀನಿ. ಈ ಬಾಡಿಯ ಉದ್ದ 12 ಇಂಚು. 12 ಇಂಚಿಗೆ ನಾವು 1.5 ಇಂಚ್ ಆ್ಯಡ್ ಮಾಡಬೇಕು. 13.5 ಇಂಚ್ ಆಯಿತು. ಆ ಶೋಲ್ಡರು 6.5 ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಇದನ್ನು ಮಡ್ಚಿ ಹೊಲಿಯೋದು. ಅದೇ ರೀತಿ 3 ಇಂಚು ನೆಕ್ ಬಿಟ್ಟು ತಗೊಂಡಿದ್ದೀನಿ. ನೆಕ್ಕಿನ ಡೀಪು 4.25 ತಗೊಂಡಿದ್ದೀನಿ. ಮುಂದೆ ಹಿಂದೆ ಸೇಮ್ ಸಹ ತಗೊಂಡಿದ್ದೀನಿ. ಅದೇ ರೀತಿ ಆರ್ಮೋಲ್ ರೌಂಡಿಂಗಿಗೆ ನನಗೆ 9 ಇಂಚ್ ಬರ್ತಿದೆ. ಹಂಗಾಗಿ ನಾನು 5.25 ತಗೊಂಡಿದ್ದೀನಿ. 5.25 ತಗೊಂಡು 1 ಇಂಚಿಗೊಂದು, ಅರ್ಧ ಇಂಚಿಗೊಂದು ಮಾರ್ಕ್ ಮಾಡ್ಕೊಂಡು ನೋಡಿ, ಈ ರೀತಿ ನೆಕ್ಕಿಗೂ ಅಷ್ಟೇ ರೌಂಡ್ ಶೇಪು. ಅದೇ ರೀತಿ ಆರ್ಮೋಲಿಗೂ ಅಷ್ಟೇ ಇಲ್ಲೂ ರೌಂಡ್ ಶೇಪ್ ಹಾಕ್ತಾಯಿದ್ದೀನಿ. ನೋಡಿ, ನಾವು ಈ ಕಡೆಯಿಂದ ಶೇಪ್ ಹಾಕಿದ್ರೆ ನೀಟಾಗಿ ಬರುತ್ತೆ. ನಾನು ಯಾವ ರೀತಿ ಶೇಪ್ ಹಾಕಿದ್ದೀನೋ ಅದೇ ರೀತಿ ಶೇಪ್ ಹಾಕಬೇಕು. ಇಲ್ಲಾಂದರೆ ನಿಮಗೆ ಶೇಪ್ ಹಾಕಕ್ಕೆ ಬರಲ್ಲ ಅಂತಂದರೆ ಆರ್ಮೋಲ್ ಸ್ಕೇಲ್ ಬರುತ್ತೆ, ಅದರಲ್ಲೂ ಸಹ ಶೇಪ್ ಹಾಕ್ಕೊಬೋದು. ಅದೇ ರೀತಿ ಬಾಡಿದು 9 ಇಂಚು, ಅದಕ್ಕೆ ನಾನು 2.5 ಇಂಚ್ ತಗೊಂಡಿದ್ದೀನಿ ಸ್ನೇಹಿತರೆ. ಏಕೆಂದರೆ ಎಕ್ಸ್ಟ್ರಾ ಬಂದರೆ ಬೇಕಾದರೆ ಕಟ್ ಮಾಡ್ಬೋದು, ಕಡಿಮೆ ಬಂದರೆ ತಿರ್ಗಾ ಅಟ್ಯಾಚ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು 2.5 ತಗೊಂಡಿದ್ದೀನಿ. ಯಾಕೆಂದರೆ 4 ಇಲ್ಲಿ ಡಾಟ್ ಹಿಡಿತೀವಿ, ಹಂಗಾಗಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು 2.5 ತಗೊಂಡಿದ್ದೀನಿ. ನಾವು ಇಲ್ಲೇನು ಶೋಲ್ಡರ್ ಸ್ಲೋಪ್ ತಗೊಳ್ತಿಲ್ಲ, ಸಾಮಾನ್ಯ ಕಟ್ ಮಾಡ್ತೀವಿ. ಅದೇ ರೀತಿ ನೆಕ್ಕು ನಾನು ಹಿಡಿದ್ನಲ್ಲ, ಬ್ಯಾಕು ಫ್ರಂಟು ಸೇಮೇ ಅಂತ ಎರಡೂ ಸೇಮೇ ಒಂದೇ ಸಲ ಕಟ್ ಮಾಡಿದ್ದೀನಿ. ನೋಡಿ, ಶೋಲ್ಡರು 3.25 ಐತೆ ಸ್ನೇಹಿತರೆ ಶೋಲ್ಡರು. ಏಕೆಂದರೆ ನಾವು ಅದನ್ನು ಮಡ್ಚಿ ಫೋಲ್ಡಿಂಗ್ ಮಾಡಿ ಹೊಲಿಬೇಕು, ಹಂಗಾಗಿ ಆವಾಗ ಕಡಿಮೆ ಆಗುತ್ತೆ. ಇವಾಗ ನಾನು ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ತಗೊಂಡು ನಾವು ಶೋಲ್ಡರ್ನ ಸೆಂಟ್ರ್ ಮಾಡ್ಕೊಂಡು ಎರಡೂ ಕಡೆನೂ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು 4 ಸೈಡು ಇಲ್ಲಿ ಡಾಟ್ನ ಹಿಡಿಬೇಕು. ಕ್ಯಾಮ್ರಕ್ಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡೆ, ಕಾಣಿಸ್ತಿಲ್ಲ, ಸಾರಿ ಫ್ರೆಂಡ್ಸ್. 1/4 ಇಂಚಿಗೆ ಡಾಟ್ನ ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಂಡು ಆ ರೀತಿ ನಾಚು ಹಾಕ್ಕೋಬೇಕು. ಈ ರೀತಿ ನಾಚು ಹಾಕ್ಕೊಂಡು ನೋಡಿ, ಫ್ರಂಟು ಮತ್ತು ಬ್ಯಾಕಿಗೂ ಎಷ್ಟು ಗ್ಯಾಪ್ ಇದೆ ಅಂತನ. ಇಷ್ಟೇ ಸ್ನೇಹಿತರೆ. ಅದರಲ್ಲಿ ಈಗ ನಾವು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಈ ಸೈಡಲ್ಲಿ ಬಂದಿರೋಂತಹ ಕ್ಲಾತ್ನ ನಾವು ಕಟ್ ಮಾಡಿ ತಗೋಬೇಕು. ಬ್ಯಾಕ್ನ ಹಿಂದೆಗಡೆ ಓಪನ್ನು ಇಡ್ತಿರೋದು, ಬ್ಯಾಕು ಓಪನ್ ಮಾಡ್ಕೊಂಡಿದ್ದೀನಿ. ಅದೇ ಅಳತೆಗೆ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕ್ಲಾತ್ನ ಕಟ್ ಮಾಡಿ ತಗೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ಲಂಗ ಬ್ಲೌಸಿನ ಬಾಡಿ ಕಟ್ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬೇಸಿಗೆ ಕಾಲ ಬಂದಿದೆ, ಯಾವ ಕೆಲಸನೂ ಇರಲ್ಲ, ಮಕ್ಕಳಿಗೂ ರಜೆ ಬಂದಿರುತ್ತೆ. ಹಾಗಾಗಿ ಟೈಲರಿಂಗ್ ಕಲಿಯೋರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಕಲೀರಿ.